ಪಾದಯಾತ್ರೆ ಮುಖ್ಯಸ್ಥರಾದ ಗುರುಜಿ ಅವರು ಎರಡು ಮಾತು ಮಾತಾಡ್ಬೇಕಂತ ಹೇಳ್ಕೊತಾ ಇದ್ದೀನಿ. ಲಕ್ಷ್ಮೀ ವೆಂಕಟೇಶ್ ಅವರಿಗೆ ನಮಸ್ಕರಿಸುತ್ತಾ ಇವತ್ತು 21ನೇ ವರ್ಷದ ಶ್ರೀ ವೇದಗಿರಿ ವೆಂಕಟೇಶ್ವರ ಕಲ್ಲಳ್ಳಿಯಿಂದ ತಿರುಪತಿವರೆಗೆ ಪಾದಯಾತ್ರೆಯನ್ನು ನಡೆಸುವುದು ಬಂದಂತ ಎಲ್ಲ ಕಲ್ಲಳ್ಳಿ ಹಾಗೂ ಸುತ್ತಮುತ್ತ ಎಲ್ಲ ಗ್ರಾಮದ ಎಲ್ಲ ಆತ್ಮೀಯರ ಹಿಡ್ಕೊಂಡು ಒಂದೇ ಮನೆ ಅಂತ ತಿಳ್ಕೊಂಡು ನಾವೆಲ್ಲ ಒಂದು ಪಾದಯಾತ್ರೆಯನ್ನು ಸದ್ಭಕ್ತಿಯಿಂದ ಎಲ್ಲರೂ ಒಟ್ಟಾಗಿ ಪ್ರತಿ ದಿವಸ ಗಾಡಿ ಸೇವೆಯಲ್ಲಿ ಮಾಡ್ತಿರುವಂತ ಎಲ್ಲ ನಮ್ಮ ಭಕ್ತರು ಮತ್ತು ಸೇವಾದಳದವರು ಮತ್ತು ಹಾದಿಯಲ್ಲಿ ಮಾಡ್ತಿರುವಂತ ಎಲ್ಲ ಇವತ್ತು ಪರಡ್ಡಿ ಅವರು ಮನೆಯಲ್ಲಿ ಈಗ ಮಾಡಿದ್ವಲ್ಲ ಈ ತರ ನಮಗೆ ಎಲ್ಲಾ ಸಹಾಯ ಸಹಕಾರದಿಂದ ಐತಿ. ಇದು ಪಾದಯಾತ್ರೆ ಹೆಂಗಪ್ಪ ಅಂತಂದ್ರ ಒಂದು ಸತ್ಸಂಗ ಒಳಗ ನಾವು ಬರಬೇಕಾದಂತ ಒಂದು ಪಾದಯಾತ್ರೆ. ಈ ಸತ್ಸಂಗ ಹೆಂಗಪ್ಪ ಅಂತಂದ್ರೆ ನಾವು ಏನ್ ಕೊಟ್ರು ಏನ್ ಮಾಡಿದ್ರು ಸಿಗುವಂತದಲ್ಲ. ಯಾಕಂದ್ರೆ ಎಲ್ಲಾನು ಸಿಗ್ತೈತಿ, ಎಲ್ಲಾನು ದೇವ್ರು ಕೊಟ್ಟಿರ್ತಾನೆ. ಆದ್ರೆ ಸತ್ಸಂಗ ನಾವು ಪಡ್ಕೋಬೇಕಪ್ಪ ಅಂದ್ರೆ ನಾವು ಪುಣ್ಯ ಮಾಡಬೇಕು. ಈಗ ದಾಸರವ್ರು ಹೇಳಿದಂಗ ಆ ತಾಯಂದ್ರೆ ಈಗ ಎಲ್ಲಾರನ್ನು ಒಂದು ಸೇವಾ ಇದಕ್ಕೆ ಕರ್ಕೊಂಡು ಹೋಗ್ಯಾರಪ್ಪ ಅಂತಂದ್ರ ಅವ್ರಿಗೂ ಒಂದು ಪೂರ್ವಜನ ಪುಣ್ಯ ಮತ್ತು ಭಗವಂತನ ಆಶೀರ್ವಾದ ಅದು ಎಲ್ಲರಿಗೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ನಾವು ಸೇವಾ ಮಾಡ್ಬೇಕನ್ನೋ ಭಾವನೆ ನಮ್ಮ ಹತ್ರ ಇರ್ತದ. ಅದರ ಸತ್ಯವಾದ ಮನಸ್ಸಿನಿಂದ ನಾವು ನಡ್ಕೋತೀವಿಪ್ಪ. ಯಾವುದೋ ನಮ್ಮ ಸ್ವಾರ್ಥ ಅನ್ನೋದು ಇಲ್ಲ ಅಂದ್ರೆ ಮಾತ್ರ ನಮಗೆ ಭಗವಂತ ಒಲಿತಾನ. ಇವತ್ತು ನಮಗೆ ಮೊನ್ನೆ ನಮಗೆ ದಾಸರವರಾಗಿರ್ಬೋದು, ಗೌಡರಾಗಿರ್ಬೋದು, ಕೇರು ಅವ್ರ ಮನೆಯೊಳಗೆ ಒಂದು ಪ್ರಸಾದ ಇಟ್ಕೊಡ್ರಿ ಅಂತ. ಅದಕ್ಕಿಂತ ಮುಂಚೆ ನಾವು ಇಲ್ಲಿ ನಮ್ಮ ಅಲ್ಗುಂಡಿ ಒಳಗೆ ಒಬ್ರಿಗೆ ಅಂದಿದ್ದೀವಿ. ಆದ್ರೆ ಅವ್ರಿಗೆ ಹೇಳಿವ್ರಿ ಗೌಡ್ರ ಅಂತ ನಾವು ಅಂದ್ರು. ಆದ್ರೂ ಇಲ್ಲ ಇಲ್ಲಿ ಮಾಡ್ರಿ ಪಾಪ ಬಾಳ ಕೇಳಾಕ್ತಾರ ಅಂದ ಕೂಡಲೇ ಭಗವಂತ ಅವ್ರ ಮನೆಯಲ್ಲಿ ನಮಗೆ ಪ್ರಸಾದ ತಿನ್ನುವಂತ ನಮಗೊಂದು ಸೇವೆ ಕೊಟ್ಟಾನ. ಆ ಲಕ್ಷ್ಮೀ ವೆಂಕಟೇಶ್ವರ ಇನ್ನೂ ಅವ್ರಿಗೆ ಹೆಚ್ಚಿಂದ ಇದನ್ನ ಕೊಡ್ಲಿ. ನಾವು ಬಂದಿರುವಂತ ಎಲ್ಲಾ ಪಾದಯಾತ್ರೆ ವತಿಯಿಂದ ಅವ್ರಿಗೆ ಧನ್ಯವಾದನ್ನ ಹೇಳಿ ಮುಂದೆ ನಮ್ಮ ಕಲಾದಿಗೆ ವಸ್ತಿ ಐತಿ. ಹೌದ್ರಿ, ಇಲ್ಲಿ ಕೊಟ್ಟಂತ ಇವತ್ತು ನಮಗ ಪ್ರಸಾದ ವ್ಯವಸ್ಥೆ ಕೊಟ್ಟಂತ ಎಲ್ಲ ಈ ಸ್ವಾಮಿಗಳಿಗೆ ಆಗಿರ್ಬೋದು, ಈ ತಾಯಂದಿರಿಗೆ ಆಗಿರ್ಬೋದು, ಅಣ್ಣ ತಮ್ಮಂದಿರಿಗೆ ಆಗಿರ್ಬೋದು, ಎಲ್ಲರಿಗೂ ಭಕ್ತಾದಿಗಳಿಗೆ ಲಕ್ಷ್ಮೀ ವೆಂಕಟೇಶ್ವರ ಒಳ್ಳೆಯದು ಮಾಡ್ಲಿ, ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಅವ್ರು ಬೆಳೀಲಿ ಅಂತೇಳಿ ನಮ್ಮ ಪಾದಯಾತ್ರೆ ವತಿಯಿಂದ ಅವ್ರು ಧನ್ಯವಾದ ಹೇಳಿ ನನ್ನ ಮಾತು.